ಪಾರು, ಈ ಪ್ರೈವೇಟ್ ಸ್ಕೂಲ್ಗಳು ಸಿಕ್ಕಾಪಟ್ಟೆ ದುಡ್ಡು ವಸೂಲಿ ಮಾಡ್ತಾವಲ್ವೇನೆ? ಸೀಟ್ ಸಿಗ್ಬೇಕಂದ್ರೆ ಅವ್ರು ಕೇಳ್ದಷ್ಟು ಕೊಡ್ಲೇಬೇಕು ನಾವಲ್ಲಿ. ಅಷ್ಟೇ ಅಲ್ಲ, ಕೆಲವೊಂದು ಸ್ಕೂಲ್ಗಳಿವೆ ಅಲ್ಲಿ ಮಕ್ಳಿಗೆ ಸೀಟ್ ಸಿಗ್ಬೇಕು ಅಂದ್ರೆ ಅಪ್ಪ ಅಮ್ಮ ಇಬ್ರಲ್ಲಿ ಒಬ್ರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ಬೇಕಂತೆ. ಕೆಲವು ಸ್ಕೂಲ್ಗಳಲ್ಲಿ LKG ಸೀಟ್ ಸಿಗ್ಬೇಕು ಅಂದ್ರೆ ಎಷ್ಟು ಒದ್ದಾಡಬೇಕಾಗುತ್ತೆ ಗೊತ್ತಾ? ಅಪ್ಲಿಕೇಶನ್ಗೋಸ್ಕರ ಮಧ್ಯರಾತ್ರಿಯಿಂದನೇ ಸ್ಕೂಲ್ ಮುಂದೆ ಕ್ಯೂ ನಿಂತ್ಕೊಳ್ಬೇಕಾಗುತ್ತೆ. ಕ್ರಿಕೆಟ್ ಸ್ಟೇಡಿಯಂ ಮುಂದೆನೂ ಅಷ್ಟು ಕ್ಯೂ ಇರಲ್ಲ. ನಮ್ ಕಾಲದಲ್ಲಿ ಹೀಗಿರ್ಲಿಲ್ಲಪ್ಪ. ಯಾರಾದ್ರೂ ಸ್ಕೂಲ್ ಹೋದ್ರೆ ಸಾಕು, ಬಾ ಬಾ ಅಂತ ಹೇಳಿ ಸೇರಿಸ್ಕೊಳ್ಳೋರು. ಅಷ್ಟೇ ಯಾಕೆ ನಾಗವಲ್ಲಿ, ಹೆಡ್ ಮಾಸ್ಟರ್ ಪ್ಯೋನ್ ನಮ್ಮ ಮನೆ ತನಕ ಕಳಿಸಿ ಸ್ಕೂಲಿಗೆ ನಡಿರೋ ಅಂತ ಒದ್ದು ಹೇಳ್ಕೊಂಡು ಹೋಗೋರು. ನೇರ 1ನೇ ಕ್ಲಾಸ್ಗೆ ಎಂಟ್ರಿ. ನಮ್ಗೆ ಯಾವ ಕೆಜಿನೂ ಗೊತ್ತಿಲ್ಲ ಅಂತೀನಿ. ಈಗ ಆತರ ಇಲ್ಲಮ್ಮ, ಇದು ಕಾಂಪಿಟೇಷನ್ ಯುಗ. ಆಗಿನ ಕಾಲದ ಮಕ್ಕಳಿಗೂ ಈಗಿನ ಕಾಲದ ಮಕ್ಕಳಿಗೂ ತುಂಬಾ ವ್ಯತ್ಯಾಸ ಇದೆ. ಈಗ ಮಾಂಟೆಸರಿಯಿಂದನೇ ಎಜುಕೇಶನ್ ಶುರು. ಈಗ LKG ಇರಷ್ಟು ಡಿಮ್ಯಾಂಡ್ ಡೊನೇಷನ್ ಯಾವ ಇಂಜಿನಿಯರಿಂಗ್ MBBS ಸೀಟ್ಗೂ ಇಲ್ಲಮ್ಮ. ನರ್ಸರಿ ಅವರು ದುಡ್ಡು ಮಾಡ್ತಾ ಇದ್ದಾರೆ ಅಲ್ವೇನ್ರಿ? ಪಾರು, ನಾವ್ ಯಾಕೆ ಒಂದ್ ನರ್ಸರಿ ಸ್ಕೂಲ್ ಓಪನ್ ಮಾಡಬಾರ್ದು? ಏಮ್ಮ, ನೀವು ಸ್ಕೂಲ್ ಓಪನ್ ಮಾಡ್ತೀರಾ? ಹ್ಞೂನ್ರಿ, LKG UKG ಬರೀ ರೈಮ್ಸ್ ಹೇಳ್ಕೊಡೋದು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಇಷ್ಟು ಗೊತ್ತಿದ್ರೆ ಸಾಕು. ಡೊನೇಷನ್ ಅಂತ 50,000 ರೂಪಾಯಿ ಕೊಡ್ತಾರೆ, ತಿಂಗಳಿಗೆ 1,000 ರೂಪಾಯಿ ಫೀಸ್ ಕೊಡ್ತಾರೆ. ಎಲ್ಲ ಸರಿ ಅಮ್ಮ, ಅದಕ್ಕೆ ಪರ್ಮಿಷನ್ ಅದೆಲ್ಲ ಏನು ಬೇಕಾಗಿಲ್ಲ ರೀ. ಯಾವ್ದಾದ್ರು ಸ್ಕೂಲ್ ಜೊತೆ ನಾವು ಟೈ ಅಪ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ನಮ್ ಸ್ಕೂಲಲ್ಲಿ LKG UKG ಓದಿರೋ ಮಕ್ಕಳನ್ನ ಡೈರೆಕ್ಟ್ ಆಗಿ 1ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸ್ಕೊಳ್ತಾರೆ. ಈ ತರ ಹೇಳಿದ್ರೆ ಸಾಕು, ಜನಗಳು ಅಡ್ಮಿಷನ್ ಮಾಡಿಸ್ತಾರೆ. ಹಾಗಾಗಲ್ಲಮ್ಮ, ಸ್ಕೂಲ್ ಓಪನ್ ಮಾಡ್ಬೇಕು ಅಂದ್ರೆ ಮೇಲಿಂದ ಪರ್ಮಿಷನ್ ತರಬೇಕು. ರೀ, ನಿಮ್ಗೆ ಇಷ್ಟೊಂದೆಲ್ಲ ಇನ್ಫ್ಲೂಯೆನ್ಸ್ ಇದೆ ಅಲ್ಲ, ಒಂದ್ ಪರ್ಮಿಷನ್ ಕೊಡ್ಸೋದಕ್ಕಾಗಲ್ವಾ? ನಾವು ಬರೀ LKG UKG ಸ್ಕೂಲ್ ಮಾತ್ರ ನಡೆಸ್ತೀವಿ. ಸ್ಕೂಲ್ಗೆ ಮಕ್ಕಳನ್ನ ಎಲ್ಲಿಂದ ಕರ್ಕೊಂಡ್ ಬರ್ತೀಯಾ? ರೀ, ಹೊಸ ಸ್ಕೂಲ್ ಶುರು ಆಗ್ತಿದ್ದಾಗ್ಲೇ ಜನ ನಾವ್ ಮುಂದೆ ತಾವ್ ಮುಂದೆ ಅಂತ ನುಗ್ಗಿ ಬರ್ತಾರೆ. ಸೀಟ್ ಸಿಗೋದೇ ಕಷ್ಟ ಅಂತ ಕೆಲವರು ಒಂದೇ ಮಗು ಸಾಕು ಅಂತಾರೆ. ನಾಗವಲ್ಲಿ, ಇದು ಫ್ಯಾಮಿಲಿ ಪ್ಲಾನಿಂಗಿಗೂ ಹೆಲ್ಪ್ ಆಗುತ್ತೆ. ಪಾರು, ಒಂದು ಕೆಲಸ ಮಾಡು. ನಿನ್ನ ಸ್ಕೂಲ್ಗೆ ಮೊದಲನೇ ಅಡ್ಮಿಷನ್ ಅಂತ ನಿನ್ನ ತಮ್ಮನ್ ಸೇರಿಸ್ಕೊ. ಸುಬ್ಬಾ, ನಿಮ್ ಮನೇಲಿ ಸ್ಕೂಲ್ ಓಪನ್ ಮಾಡ್ತಿದಾರಂತೆ? ಹೌದ್ರಿ, ನಮಗೂ ಕೆಲಸ ಕೊಡ್ತಾರಂತೆ. ಏನ್ ಕೆಲ್ಸನು? ಮಕ್ಕಳ ಕೈಯಾಗ ಕಂಡಿ ಹೊಡಿಯೋದು. ಸುಬ್ಬಾ, ಹಾಗೆ ನೀನು ABCD ಕಲ್ಸ್ಬಿಡು. ABCD ಯಾವಾಗ ಬೇಕ್ರಿ? ಆ ಕನ್ನಡದ ಕಣ್ಮಣಿ ಇಂದ ಅಮ್ಮ ಅವ್ರಿಗೂ ಬರ್ತಾವೆ. FM ರೇಡಿಯೋ ಇಲ್ಲ ನಿಮ್ ಬಾವ. ಅವರು ಯಾವ್ದೋ ಕೇಸ್ ಸ್ಟಡಿ ಮಾಡ್ತಾ ಮನೇಲೆ ಕೂತಿದ್ರು. ಹಲೋ, ದಿ ಗ್ರೇಟ್ ಲಾಯರ್ ಗುಂಡಣ್ಣ ಸ್ಪೀಕಿಂಗ್. ನಿನ್ನ ಅಷ್ಟಕ್ಕೆ ನೀನೇ ಹೇಳ್ಕೋಬೇಕಲ್ಲೇ. ಲೇ ಗುಂಡ, ಏನೋ ಇದು ನಾಗವಲ್ಲಿನ ಪಾರನ್ನು ಸೇರ್ಕೊಂಡು ಸ್ಕೂಲ್ ಓಪನ್ ಮಾಡ್ತೀವಿ ಅಂತಿದಾರಲ್ಲ? ಕಷ್ಟ ಇದೆಯಾ ಪರಮ? ನಾನು ಬೇಡ ಅಂತ ಹೇಳಿಲ್ವಾ? ಆಸಕ್ತಿ ಇರೋರು ಮಾತ್ರ ಇಂಥ ಕೆಲಸ ಮಾಡಬೇಕು. ಲೇ, ಇವ್ರಿಗೆ ಆಸಕ್ತಿಗಿಂತ ಹೆಚ್ಚಾಗಿ ದುಡ್ಡು ಮಾಡೋ ಹುಚ್ಚಿದೆಯಲ್ಲ, ಏನೋ ಮಾಡೋದು? ದುಡ್ಡು ಮಾಡೋ ಹುಚ್ಚಿದ್ರೆ ಸ್ಕೂಲ್ ಮುಚ್ಕೊಂಡು ಹೋಗುತ್ತೆ. ಅಲ್ಲ ಕಣ, ಇವ್ರಿಗೆ ಹೇಗೋ ಬುದ್ಧಿ ಹೇಳದ? ಮೊದಲು ಪುಟಾಣಿಗಳಿಗೆ ಪಾಠ ಮಾಡ್ಲಿ, ಅವ್ರೇನಾದ್ರೂ ಪಾಸ್ ಆದ್ರೆ ಮುಂದೆ ಸ್ಕೂಲ್ ಮಾಡೋಣ ಅಂತ ಹೇಳು. ಲೇ, ಐಡಿಯಾ ಕರೆಕ್ಟ್ ಆಗಿದೆ ಕಣ, ನೀನೇ ಬಂದು ಹೇಳ್ಬಿಡ. ಬೇಡಪ್ಪ, ಮೊದ್ಲೇ ಅಲ್ಲಿ ನಾಗವಲ್ಲಿ ಅವರ ಕಾಟ. ನಾನೇನಾದ್ರೂ ಹೇಳಿದ್ರೆ ಅದನ್ನ ಬೇರೆ ರೀತಿಯಲ್ಲಿ ನನಗೆ ಹೇಳ್ತಾರೆ, ಆಮೇಲೆ ನಾನು ಹಿಂದೆ ಬೀಳ್ತಾರೆ. ಅವ್ರು ಹೇಳ್ದಂಗೆ ನಾನು ಕೇಳ್ಕೊಂಡಿರ್ಬೇಕಾಗತ್ತೆ. ಆಯ್ತು ಬಿಡಪ್ಪ, ನಾನೇ ಹೇಳ್ತೀನಿ. ಇಡು ಫೋನ್. ರೀ, ಪರ್ಮಿಷನ್ ವಿಷಯ ಎಲ್ಲಿವರೆಗೂ ಬಂತು? ಪಾರು, ಒಂದು ಕೆಲಸ ಮಾಡಿ. ಮೊದಲು ನೀವು ಸ್ಕೂಲ್ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡಿ, ಅದ್ರಲ್ಲಿ ಪಾಸ್ ಆಗಿ ಆಮೇಲೆ ಸ್ಕೂಲ್ ಓಪನ್ ಮಾಡ್ರಂತೆ. ನಾಗವಲ್ಲಿ, ಇವ್ರು ಹೇಳೋದು ಕರೆಕ್ಟ್ ಆಗಿದೆ ಅಲ್ವಾ? ಹೂನಮ್ಮ, ಟ್ಯೂಷನ್ ಶುರು ಮಾಡೋಕೆ ಸರ್ಕಾರದ ಪರ್ಮಿಷನ್ ಬೇಕಾಗಲ್ಲ. ನಾಗವಲ್ಲಿ, ನೀನೇನ್ ಹೇಳ್ತೀಯಾ? ಆಗ್ಬೋದು ಕಣೆ. ಮಕ್ಳಿಗೆ ಪಾಠ ಹೇಳ್ಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಫೀಸ್ ಎಷ್ಟೇ ಕೇಳಿದ್ರು ಪೇರೆಂಟ್ಸ್ ಕೊಡ್ತಾರೆ, ಜವಾಬ್ದಾರಿನೂ ಕಡಿಮೆನೆ. ಪಾಸ್ ಫೇಲ್ ಪ್ರಶ್ನೆನೇ ಇರಲ್ಲ. ನೋಡಮ್ಮ, ನೀವು ನಿಷ್ಠೆಯಿಂದ ಶ್ರದ್ಧೆಯಿಂದ ಟ್ಯೂಷನ್ ಮಾಡಿ, ಅದರಿಂದ ಮಕ್ಕಳು ಬುದ್ಧಿವಂತರಾಗಬೇಕು. ನಿಮಗೆ ಒಳ್ಳೆ ಹೆಸರು ಬಂದ್ರೆ ಆಟೋಮೆಟಿಕ್ ಸ್ಕೂಲ್ ಓಪನ್ ಮಾಡ್ಬೋದು. ಅಕ್ಕ, ನಾನು ಪಿವಡೋದಲ್ಲ, ನಾ ಕಂಡಿ ಹೊಡಿಯೋವಾಗ. ಲೇ ತುಕ, ಮಕ್ಕಳು ಬರಬೇಕು, ಟ್ಯೂಷನ್ ನಡಿಬೇಕು, ಆಗ ನೀನು ಗಂಟೆ ಹೊಡಿಬೇಕಣ. ಅಲ್ಲಿವರೆಗೂ ಸಮಾಧಾನವಾಗಿರು. ಇರಕ್ಕಾಗ್ಲಿಲ್ವಾ? ಮನೇಲಿ ಕೂತ್ಕೊಂಡು ಗಂಟೆನೋ ಜಾಗ್ತಾನೆ ಹೊಡಿ. ಸುಬ್ಬು, ಒಂದ್ ಕೆಲ್ಸ ಮಾಡು. ನೀನು ಬಂದ್ ಸ್ಕೂಲಲ್ಲಿ ಕೂತ್ಕೊ, ನಾನು ನಿನ್ಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ. ನಂಗೆ ರೊಕ್ಕ ಕೊಡೋರು ಯಾರು? ನಿಮ್ಮ ಅಮ್ಮ. ಪಾರು, ಪರವಾಗಿಲ್ಲ ಕಣೆ, 6 ಮಕ್ಳು ಬಂದಿದ್ದಾವೆ. ನನ್ನ ಪತಿ ಪರಮೇಶ್ವರಂಗ್ ಹೇಳಿದ್ನಲ್ಲ, ಅದಕ್ಕೆ ಇಷ್ಟು ಮಕ್ಕಳನ್ನ ಕಳಿಸಿದ್ದಾರೆ. ನಾನ್ ನನ್ ಗುಂಡನ್ ಬಿಡ್ಲೇ ಇಲ್ಲ, ಮನೆಗೆ ಹೋಗಿ ತಲೆ ತಿಂದೆ, ಅದಕ್ಕೆ ಒಂದಷ್ಟು ಮಕ್ಕಳನ್ನ ಕಳಿಸಿದ್ದಾರೆ. ನಾಗವಲ್ಲಿ, ಇವಾಗ ಶುರು ಮಾಡಿದೀವಿ. ಪ್ರಚಾರ ಸಿಕ್ಕ ಮೇಲೆ ಇನ್ನಷ್ಟು ಮಕ್ಕಳು ಬರ್ತಾರಲ್ವಾ? ಕಡಿಮೆ ಮಕ್ಳಿದ್ರೇನೆ ಸರಿ ಕಣೆ, ಇಂಡಿವಿಜುವಲ್ ಆಗಿ ಪಾಠ ಮಾಡ್ಬೋದು. ಹೌದು. ಲೇ ಪರಮ, ಮೇಡಮ್ನವ್ರು ಕರೆಯೋ ಮಾತಾಡೋಣ. ಯಾವ ಮೇಡಮ್ನ? ಆ ಮೇಡಮ್ನ, ಈ ಮೇಡಮ್ನ? ಜೋಡಿ ಮೇಡಮ್ನವ್ರು. ಜೋಡಿ ಮೇಡಮ್ನವ್ರೆ, ಗುಂಡಣ್ಣವ್ರು ಕಲಿತಿದಾರೆ, ಓಡಿ ಬರ್ಬೇಕಂತ. ಮಕ್ಕಳ, ನಿಮಗೆಲ್ಲ ಏನೇನ್ ಬರ್ತೈತಿ? ಏನ್ ಕರ್ದಿದ್ದು? ನಾಗವಲ್ಲಿ ಅವರೇ, ಕಷ್ಟಪಟ್ಟು ನನ್ನ ಕ್ಲೈಂಟ್
ಪಾಯಿಂಟ್ ಮಕ್ಕಳೆಲ್ಲ ಕಳ್ಸಿದ್ನಿ, ಮಕ್ಕಳು ಎಲ್ಲಾ KG ಪಾಸ್ ಆಗ್ಲಿ. ಎಲ್ಲ KG ಅಲ್ಲ ಕಣದು LKG. ನಾನು ಪ್ರೀ KG, LKG, UKG ಎಲ್ಲಾ ಸೇರಿ ಎಲ್ಲಾ KG ಎಂದೆ. ನೀವಿಬ್ರು ಒಳ್ಳೆ ರಿಸಲ್ಟ್ ಕೊಡ್ಬೇಕು ಅಂತ ನಿಮ್ಮಿಬ್ಬರಲ್ಲಿ ನಮ್ಮಿಬ್ಬರ ಸವಿನಯ ಪ್ರಾರ್ಥನೆ. ಗುಂಡಣ್ಣವ್ರೆ, ಸಿಲೆಬಸ್ ತುಂಬಾ ಈಸಿ ಆಗಿದೆ. ರೈಮ್ಸ್ ಹೇಳ್ಕೊಡೋದು, ABCD ತಿಕ್ಕೋದು ಇಷ್ಟು ನಮಗೆ ಬರೋದಿಲ್ವಾ? ಮೇಡಮ್ ಅವರೇ, ಕ್ಲಾಸ್ ಶುರು ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಾ? ಅದಕ್ಕೂ ಒಂದು ಮೆಥಡ್ ಇದೆಯಂತೆ, ಅದನ್ನ ತಿಳ್ಕೊಂಡ್ರೆ ಆಯ್ತಷ್ಟೇ. ನಾಗೋಲ್ಲಿ ಅವರೇ, ಬರೀ ಸ್ಕೂಲ್ ಶುರು ಮಾಡಿದ್ರೆ ಸಾಕಾಗಲ್ಲ. ಅದಕ್ಕೆ ರೀತಿ ನಿಯಮಾವಳಿಗಳು ಅಂತ ಇರುತ್ತೆ. ಅಟೆಂಡೆನ್ಸ್ ಇರುತ್ತೆ, ಸಿಲೆಬಸ್ ಇರುತ್ತೆ, ಶಿಸ್ತಿರುತ್ತೆ, ಪ್ರೋಗ್ರೆಸ್ ಕಾರ್ಡ್ ಇರುತ್ತೆ. ಇವೆಲ್ಲ ನಿಮ್ಗೆ ಗೊತ್ತಾ? ಗುಡ್. ಇದನ್ನೆಲ್ಲ ಹೇಳಿ ಹೆದರ್ಸೋ ಬದಲು ನೀವೇ ಡೀಟೇಲ್ಸ್ ತಂದ್ಕೊಡ್ಬೋದಲ್ವಾ? ಮದುವೆ ಆಗೋ ಮಾರಾಯ ಅಂದ್ರೆ ನೀನೇನೋ ಹೆಂಡತಿ ಅನ್ನತ್ತೆ. ನಾನ್ ಮೇಡಮ್ ಆಗೋದು ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ ಮೇಸ್ಟ್ರಿ ಆಗ್ರಿ, ಯಾರು ಬೇಡ ಅಂತಾರೆ. ಡೀಟೇಲ್ಸ್ ಆಯ್ತು, ಕ್ಲಾಸ್ ಶುರು ಹಚ್ಕೊಡ್ರಿ. ಕೈಗೆ ಏನ್ ಸಿಗುತ್ತೋ ತಂದು ಕೊಡ್ತೀವಿ. ಸಾಕು, ಆಫ್ ಮಾಡ. ಎಲ್ರು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ಈಗ ಎಲ್ರು ನಿಮ್ ಹೆಸರು ಹೇಳ್ತೀರಾ? ನಿನ್ನ ಹೆಸರೇನು? ದೀಕ್ಷಿತ್, ನಿನ್ನ ಹೆಸರು? ಅನನ್ಯ, ನಿನ್ನ ಹೆಸರು? ಧನುಷ್, ನಿನ್ನ ಹೆಸರು? ಪ್ರತೀಕ್ಷಾ, ನಿನ್ನ ಹೆಸರು? ಪ್ರೇಕ್ಷಾ, ನಿಂದು? ಶೋಭಿತಾ. ಗುಡ್. ಮಕ್ಳೇ, ಈಗ ನಾನು ಹೇಳಿದ ಹಾಗೆ ಹೇಳ್ತೀರಾ? ಎಲ್ಲ ನಿಂತ್ಕೊಳ್ಳಿ. ಅಲ್ಲ ನಿಂತ್ಕೊಳ್ಳಿ, ಕೈ ಮುಗಿರಿ. ಕೈ ಮುಗಿರಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಮೆಚ್ಚನ ಪರಮಾತ್ಮನು. ಚಾಕ್ಲೇಟ್ ಬಿಸ್ಕೆಟ್ ತಗೊಂಡ ಹೋಗು. ಕೂತ್ಕೊಳ್ಳಿ. ಬೇರೆ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ 5 kg ಅಷ್ಟು ಬುಕ್ ತರಕ್ ಹೇಳ್ತಾರಲ್ಲಿ. ಆದ್ರೆ ನಾವಲ್ಲಿ ಈ ಮಕ್ಕಳೆಲ್ಲ ಕಡಿಮೆ ಬುಕ್ಸ್ ತರ್ತಾ ಇದಾರಲ್ವಾ? ಹಾಗಾಗ್ಬಾರ್ದು ಕಣೆ. ನಮ್ ಸ್ಕೂಲ್ ಸ್ಟ್ಯಾಂಡರ್ಡ್ ಇನ್ನೂ ಜಾಸ್ತಿ ಆಗ್ಬೇಕು. ಕಡೆ ಪಕ್ಷ ಈ ಮಕ್ಕಳು 6 kg ಅಷ್ಟು ಪುಸ್ತಕ ತರಬೇಕು. 6 kgನಾ? ಹೌದು ಕಣೆ. ಇವತ್ತೇ ಚೀಟಿ ಬರ್ದು ಮಕ್ಳು ಬ್ಯಾಗ್ ಒಳಗಡೆ ಹಾಕಿ ಕಳ್ಸೋಣ. ಅವ್ರ ಪೇರೆಂಟ್ಸ್ ತೋರಿಸ್ಲಿ, ನಾಳೆನೆ ಪುಸ್ತಕಗಳನ್ನ ಹೊತ್ಕೊಂಡ್ ಬರ್ಲಿ. ಬಾ ಪುಟಿ, ಬಾ ಪುಟಿ, ಬಾ ಬಾ ಬಾ. ಗುಡ್ ಮಾರ್ನಿಂಗ್ ಪ್ರೇಕ್ಷಾ. ಗುಡ್ ಮಾರ್ನಿಂಗ್ ಧನುಷ್. ಗುಡ್ ಮಾರ್ನಿಂಗ್ ಅನನ್ಯ. ಮಕ್ಕಳೇ, ಎಲ್ರು ಬಂದಿದ್ದೀರಾ? ಎಲ್ರು ಗುಡ್ ಮಾರ್ನಿಂಗ್ ಹೇಳಿದ್ರಾ? ಗುಡ್ ಮಾರ್ನಿಂಗ್ ಟೀಚರ್. ನಂಗೂ ಗುಡ್ ಮಾರ್ನಿಂಗ್ ಹೇಳ್ರು. ಗುಡ್ ಮಾರ್ನಿಂಗ್ ಅಂಕಲ್. ಅಂಕಲ್ ಅನ್ಕೊಂಡ್ರು, ಬರೇ ಸುಬ್ಬಣ್ಣ ಸಾಕೆ. ಗುಡ್ ಮಾರ್ನಿಂಗ್ ಸುಮಾ ಅಂಕಲ್. ಈಗ ನಾ ಹೇಳ್ದಂಗೆ ಹೇಳ್ತೀರಾ? ಓ, A for apple, A for apple, B for big apple, B for big apple, C for thick apple, C for thick apple, D for ದೊಡ್ಡ apple, D for ದೊಡ್ಡ apple, E for ಇನ್ನೊಂದು apple. E for ಇನ್ನೊಂದು apple. ಸುಬ್ಬು, ಸಾಕ್ ನಿಲ್ಸ. ಅಕ್ಕ ಇನ್ನೂ ಹೇಳ್ಬೇಕಕ್ಕ? ನಾಳೆ ಹೇಳು. ಮಕ್ಳೇ, ಈಗ ನಿಮ್ಗೆ ಏನೇನ್ ಬರುತ್ತೋ ಅದನ್ನ ಹೇಳ್ತೀರಾ? ಪ್ರತೀಕ್ಷಾ ಪುಟ್ಟಿ, ನೀನೇನ್ ಹೇಳ್ತೀಯಾ? Twinkle, twinkle, little star, how I wondered what you are. Up above the world so high, like a diamond in the sky. ಅನನ್ಯ, ನೀನ್ ಹೇಳು. Johnny, Johnny, yes, Papa. Eating sugar, no, Papa. Telling lies, no papa. Telling nice, no, Papa. Open your mouth, ah,
teddy bear, polish shoes, teddy bear, off to school. ಈಗ ನೆಕ್ಸ್ಟ್ ಯಾರು ಹೇಳ್ತೀರಾ? ಶೋಭಿತಾ, ನೀನ್ ಹೇಳು. Come play with me, why should you run through the shaking tree? Is to add a gun to strike your head, when all I would do is to strike your head and let you go. ದೀಕ್ಷಿತ್, ನೀನ್ ಹೇಳು. I wish I could fly like a big red plane up in the sky over the rain. I wish over the field, over the hills and town. I wish over the stay in the sky and never come down. ಸೂಪರ್. ಏ ಪರಮ, ಏನೋ ಇದು ಇವ್ರೇನು ಹೇಳ್ಕೊಡ್ತಾನೆ ಅಲ್ವಲ್ಲ, ಮಕ್ಕಳಿಗೆ ಏನ್ ಗೊತ್ತು ಅದನ್ನೇ ಮಾಡಿಸ್ತಾ ಇದಾರೆ. ಇವ್ರು ಮಕ್ಳಿಗೆ ಹೇಳ್ಕೊಡ್ತಿಲ್ಲ ಕಣ, ಮಕ್ಳಿಗೆ ಏನ್ ಗೊತ್ತು ಅದನ್ನ ಇವ್ರು ಕಲಿಯೋ ಪ್ರಯತ್ನ. ಮಕ್ಕಳಿಗೆ ಏನ್ ಗೊತ್ತು ಅದನ್ನೇ ಮಾಡಿಸ್ತಾ ಇದಾರೆ, ಹೊಸದ್ ಹೇಳ್ಕೊಡೋದು ಯಾವಾಗ? ನಾನು ಕೇಳ್ದೆ ಕಣ, ಇದು ಫಾರಿನ್ ಸಿಸ್ಟಮ್ ಅಂತೆ, ಆಡ್ತಾ ಕಲಿಯೋದಂತೆ. ಆಡ್ತಾ ಕಲಿತಾ ಹೋದ್ರೆ ಸ್ಕೂಲ್ ಓಡ್ತಾ ಬಲಿ ಆಗತ್ತೆ. ಮಕ್ಳೇ, ನಾನ್ ನಿಮ್ಗೆ ABCD ಹೇಳ್ಕೊಡ್ತೀನಿ. ನಮ್ಗೆ ABCD ಬರುತ್ತೆ. ರೈಮ್ಸ್ ಹೇಳ್ಕೊಡ್ಲಾ? ನನಗೆ ಡ್ರಾಯಿಂಗ್ ಬರುತ್ತೆ. ಡ್ರಾಯಿಂಗ್ಸ್ ಹೇಳ್ಕೊಡ್ಲಾ? ನಮಗೆ ಡ್ರಾಯಿಂಗ್ ಬರುತ್ತೆ. ಏನೋ ನಾವು ಇದೆಲ್ಲ ಬರುತ್ತಂತೆ. ಆಂಟಿ, ನಾನು ಎಲ್ಲ ಕಡೆ ವಿಚಾರಿಸ್ಕೊಂಡ್ಬಂದೆ, ಎಲ್ರಿಗೂ ಹೋಮ್ವರ್ಕ್ ಜಾಸ್ತಿ ಕೊಡ್ತಾರಂತೆ. ಹಾಗೆ ನೀವು ಜಾಸ್ತಿ ಹೋಮ್ವರ್ಕ್ ಕೊಟ್ಬಿಡಿ. ಆಗ ಇವ್ರ ಪೇರೆಂಟ್ಸ್ ಎಲ್ಲ ನಮ್ದು ತುಂಬಾ ದೊಡ್ಡ ಸ್ಕೂಲು, ಒಳ್ಳೆ ಸ್ಕೂಲು ಅನ್ಕೊಳ್ತಾರೆ. ಮಕ್ಕಳ ಎಲ್ಲ ಕೇಳಿಸ್ಕೊಂಡ್ರೆ ಮನ್ಯಾಗ ಜಾಸ್ತಿ ಬರ್ಕೊಂಡ್ ಬರ್ಬೇಕಂತೆ. ಸುಬ್ಬ, ಮಕ್ಳೆಲ್ಲ ಬರೀತಾರೆ, ಮಕ್ಳು ಅಪ್ಪ ಅಮ್ಮನೇ ಬರೆದು ಕಳಿಸ್ತಾರೆ. ಹಾಗಿದ್ರೆ ನಾವು ಜಾಸ್ತಿ ಹೋಮ್ವರ್ಕ್ ಕೊಡೋಣ. ನೋಡಿ ಮಕ್ಳೇ, ನಾನು ನಿಮ್ ಬುಕ್ಸ್ ಅಲ್ಲಿ ಹೋಮ್ವರ್ಕ್ ಬರ್ದ್ ಕಳಿಸ್ತೀನಿ. ನಿಮ್ ಪುಸ್ತಕಗಳಲ್ಲಿ ಎಷ್ಟು ಪಾಠ ಇದೆಯೋ ಅಷ್ಟು ಪಾಠನ ನಾಳೆ ಬರ್ಕೊಂಡ್ ಬರ್ಬೇಕು, ಆಯ್ತಾ? ಅದೇ ನೀವು ಇನ್ನೂ ಪಾಠನೇ ಮಾಡಿಲ್ಲ. ಯಾಕಮ್ಮ ಪುಟ್ಟಿ ತುಂಬಾ ಸುಸ್ತಾಗಿದೆಯಾ? ಇಷ್ಟೊಂದು ಅಮ್ಮ ಕೊಡ್ತಿದ್ದಾಳೆ. ಮಕ್ಳಿಗೆ ಯಾಕೆ ಇಷ್ಟೊಂದು ಹೋಮ್ವರ್ಕ್ ಕೊಡ್ತಾರೆ ಇವರು? ನನ್ನ ಲೆಸನ್ಸ್ ಬರೀಬೇಕಂತೆ. ನಿನ್ನೆ 2 ಲೆಸನ್ಸ್ ಬರ್ಕೊಂಬರಕ್ ಹೇಳಿದ್ರಲ್ಲೇ. ಇವತ್ತು 10 ಲೆಸನ್ಸ್ ಕೊಟ್ಟಿದ್ದಾಳೆ. ಛೇ, ಚಿಕ್ಕ ಮಕ್ಕಳಿಗೆ ಇಷ್ಟು ಪಾಠ ಬರ್ಕೊಂಬರೋದಕ್ಕೆ ಯಾಕೆ ಹೇಳ್ತಾರೋ? ಅಪ್ಪ ಪ್ಲೀಸ್ ನೀನೇ ಬರ್ಕೊಡು. ನನ್ನ ಕೈಲಿ ಆಗಲ್ಲಮ್ಮ, ಆಫೀಸಲ್ಲಿ ಬರೆದು ನನಗೆ ಸಾಕಾಗಿದೆ. ನಿಮ್ಮ ಅಮ್ಮನ ಕೇಳು, ಬರ್ದು ಕೊಡ್ತಾಳೆ. ರೀ, ನನಗೂ ಕೈ ತುಂಬಾ ಕೆಲಸ ಇದೆ. ಗಿಡಕ್ಕೆ ನೀರ್ ಹಾಕ್ಬೇಕು, ಅಡಿಗೆ ಮಾಡ್ಬೇಕು, ಪಾತ್ರೆ ತೊಳಿಬೇಕು. ನಂದೇನ್ ಕೈನಾ ಇಲ್ಲ ಮಿಷಿನಾ? ನಂದು ಅಷ್ಟೇನಮ್ಮ, ಆಫೀಸಲ್ಲಿ ಎಷ್ಟೆಲ್ಲ ಕೆಲಸ ಇದೆ ಗೊತ್ತಾ ನಿನಗೆ? ಕ್ಲರಿಕಲ್ ಜಾಬು, ಎಷ್ಟು ಪುಟಗಳನ್ನು ಬರ್ದಿದ್ದೀನಿ ಇವತ್ತು ಗೊತ್ತಾ ನಿನಗೆ? ಸ್ವಲ್ಪ ಕೋಪರೇಟ್ ಮಾಡು. ಸರಿ ರೀ, 5 ಪಾಠ ನೀವು ಬರೀರಿ, 5 ಪಾಠ ನಾನ್ ಬರೀತೀನಿ. ಸರಿ, ಮ್ಯಾಥಮೆಟಿಕ್ಸ್ ನೀನು ಬರ್ದ್ಕೊಡು. ಅಯ್ಯೋ, ಆಫೀಸಲ್ಲಿ ಕೆಲಸ ಮಾಡ್ತಿರೋದು ನೀವು ರೀ, ಲೆಕ್ಕ ನಿಮ್ಗೆ ಚೆನ್ನಾಗಿ ಬರುತ್ತೆ. ಮ್ಯಾಥಮೆಟಿಕ್ಸ್ ಮರ್ತು ಬಿಟ್ಟಿದ್ದೀನಮ್ಮ. ಅಲ್ಲಿ ನೋಡಿ, ಮಲ್ಗಕ್ ರೆಡಿ ಆಗ್ತಿದ್ದಾಳೆ. ಅಷ್ಟೊಂದು ಹೋಮ್ವರ್ಕ್ ಕೊಟ್ರೆ ಯಾವ ಮಕ್ಕಳು ತಾನೇ ಮಾಡ್ತವೆ? ಅವ್ರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಅದಕ್ಕೆ ರೀ, ದೊಡ್ಡ ಸ್ಕೂಲ್ಗಳಲ್ಲಿ ಅಪ್ಪ ಅಮ್ಮ ಏನ್ ಓದಿದ್ದಾರೆ ಅಂತ ಕೇಳ್ತಾರೆ. ಯಾಕೆ ಗೊತ್ತಾ? ಅವ್ರಿಗೆ ದುಡ್ಡು ಕೊಡೋ ಶಕ್ತಿ ಇದೆಯಾ, ಹೋಮ್ವರ್ಕ್ ಮಾಡೋಕೆ ಶಕ್ತಿ ಇದೆಯಾ ಅಂತ ತಿಳ್ಕೊಳ್ಳೋಕೆ. ಎಲ್ರ ಮನೇಲೂ ಅಪ್ಪ ಅಮ್ಮನೇ ಹೋಮ್ವರ್ಕ್ ಮಾಡ್ಬಿಡ್ತಾರೆ. ಆಮೇಲೆ ಈ ಮಕ್ಳು ಏನ್ ಮಾಡ್ತವೆ? ಅಲ್ಲಿ ನೋಡಲ್ಲಿ ನಿದ್ದೆ ಮಾಡ್ತವೆ. ಆಯ್ತಾ? ಸುಬ್ಬ, ಬುಕ್ಸ್ ಕಲೆಕ್ಟ್ ಮಾಡು. ಕೊಡು. ಏ ಪರಮ, ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟಿಷ್ಟು ಹೋಮ್ವರ್ಕ್ ಕೊಟ್ರಿ ಹೇಗ? ಲೇ, ನಾನು ಹೇಳ್ದೆ ಕಣೋ, ಕೇಳ್ಬೇಕಲ್ಲ. ಈಗ ಸ್ಕೂಲ್ಗಳಲ್ಲೂ ಕಾಂಪಿಟೇಷನ್ ಶುರು ಆಗ್ಬಿಟ್ಟಿದೆ ಅಪ್ಪ. ಹ್ಞೂನಪ್ಪ, ಒಂದು ಸ್ಕೂಲಲ್ಲಿ 10 ಪೇಜ್ ಹೋಮ್ವರ್ಕ್ ಕೊಟ್ರೆ ಇನ್ನೊಂದು ಸ್ಕೂಲಲ್ಲಿ 20 ಪೇಜ್ ಹೋಮ್ವರ್ಕ್ ಕೊಡ್ತಾರೆ. ಅದ್ರ ಬದಲು ಜೆರಾಕ್ಸ್ ಮಾಡಿಸೋದು ಒಳ್ಳೇದು ಕಣ. ಅಲ್ಲ ಕಣ, ನರ್ಸರಿ ಮಕ್ಕಳೆಲ್ಲ 6 kg 7 kg ಪುಸ್ತಕನ ಹೊತ್ಕೊಂಡವ್ರು, ಏನೋ ಗತಿ? ಏನಿಲ್ಲಪ್ಪ, ಹಿಂದೆ ಓದಿರೋರು ಮೂಟೆ ಹೊರವರು, ಮುಂದೆ ಓದಿರೋರು ಮೂಟೆ ಹೊರಬೇಕಾಗುತ್ತೆ. ಪಾಪ ಇಷ್ಟು ಚಿಕ್ಕ ಮಕ್ಕಳಿಗೆ ಇಷ್ಟೊಂದು ಭಾರ ಹೊರಿಸಿದ್ರೆ ಬೆನ್ನು ಬಾಗೋಗ್ಬಿಡುತ್ತೆ ಕಣ. ಚಿಕ್ಕ ವಯಸ್ಸಲ್ಲೇ ಬೆಂಡಾಗ್ಬಿಡ್ತಾರೆ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗುತ್ತೆ. ಏನು ಮಾಡೋಣ ಅಂತೀಯ? ನಾಗವಲ್ಲಿಗೆ ಸ್ವಲ್ಪ ಹೇಳ. ಮನೇಲಿ ಪಾಠ ಶುರು ಮಾಡಿದವ್ರು ಅವರು, ನೀನೇ ಹೋಗಿ ಹೇಳು. ಏನೋ ಇನ್ಸ್ಪೆಕ್ಷನ್ ಬಂದ ಹಾಗಿದೆ. ಹೌದು ರೀ, ಬಂದಿದ್ದೀವಿ. ಅಲ್ಲಿ ನೋಡ್ರಿ, ಸುಬ್ಬ ವೇದ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಪಾಠ ಹೇಳ್ಕೊಡ್ತಿದ್ದಾರೆ. ಮಕ್ಕಳ, ಈಗ ನಾ ಹೇಳ್ದಂಗೆ ಹೇಳ್ರಿ. ಆಟ, ಊಟ, ಆಟ ಆದ ಮೇಲೆ ಊಟ. ಇದೇನ್ರಿ ಕನ್ನಡ ಮಾಧ್ಯಮ ಶುರು ಮಾಡ್ಬಿಟ್ರಿ? ಗುನ್ನನವರೇ, ಅದೇ ನಾವು ಸ್ಪೆಷಾಲಿಟಿ. ಎಲ್ಲ ಕಡೆ ಪುಸಿ ಕ್ಯಾಟ್ ಹೇಳ್ಕೊಡ್ತಾರೆ, ಆದ್ರೆ ನಾವು ಕನ್ನಡ ಪದ್ಯ ಹೇಳ್ಕೊಡ್ತೀವಿ.
ಹೇಳ್ಕೊಡ್ತೀವಿ. ವೇದ, ಪುಸಿಕೆಟ್ ಪುಸಿಕೆಟ್ ನಾವು ಹೇಗೆ ಹೇಳ್ಕೊಡ್ತೀವಿ? ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ, ಎಲ್ಲಿಗೆ ಹೋಗಿದ್ದೆ, ಕರೆದರು ಇಲ್ಲ ಹಾಲು ಬೆಲ್ಲ, ಕಾಯಿಸಿ ಇಟ್ಟಿದ್ದೆ. ನಾವು ಇವ್ರಿಗೆ ಟೆಸ್ಟ್ ಕೊಟ್ಟಿದ್ದೀವಿ, ಎಷ್ಟು ಮಾರ್ಕ್ಸ್ ತಗೊಳ್ತಾರೆ ಅಂತ ಚೆಕ್ ಮಾಡ್ತೀವಿ. ನೀವು ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದೀರಾ? ಓ, ನೋಡ್ತಾರೆ ಎಲ್ರು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾರೆ. ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ. ಇವರಿಬ್ಬರು ತಲೆಗೆ ದಬಾಕ ಬಿದಿರಿನ ಕುಕ್ಕೆ. ಯಾಕೆ ಪುಟ್ಟಿ ತಪ್ಪರ್ದಿದ್ಯಾ? ನಮ್ಮ ಅಪ್ಪ ಹೀಗೆ ಹೇಳ್ಕೊಟ್ರು. ನಿಮ್ಮಪ್ಪ ಹೇಳ್ಕೊಟ್ಟಿದ್ದ, ನಿಮ್ಮಮ್ಮ ಹೇಳ್ಕೊಟ್ಟಿದ್ದ? ಇಬ್ರು ಜಗಳ ಮಾಡಿ ಹೇಳ್ಕೊಟ್ಟಿಲ್ಲ. ಎಲ್ಲ ಮಕ್ಳು ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾರೆ, ನೀನು 0 ತಗೊಂಡಿದ್ಯಾ. ಇಂಥವ್ರು ಹೋಗಿ ದನ ಕಾಯ್ಬೇಕಷ್ಟೇ. ಒಂದೊಂದ್ ಮಗುನು 10ಕ್ಕೆ 9, 8 ತಗೊಂಡಿದ್ರೆ ನೀನು 10ಕ್ಕೆ 0 ತಗೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ? ಮಕ್ಕಳೇ, ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಏನ್ ಮಾಡ್ತಾರೆ? ಪೇರೆಂಟ್ಸ್ ನ ಕಳಿಸ್ತಾರೆ. ಹೌದು ಆಂಟಿ, ಪೇರೆಂಟ್ಸ್ ನ ಕರೆಸಿ ಅಡ್ವೈಸ್ ಮಾಡ್ತಾರೆ. ಆದ್ರೆ ನಾವಿಲ್ಲಿ ಬೇರೆ ತರನೇ ಮಾಡೋಣ. ಮಕ್ಳೇ, ನೀವೆಲ್ರೂ ಈ ಪುಟ್ಟಿ ಮನೆಗೆ ಹೋಗಿ ರಸ್ತೆಯಲ್ಲಿ ನಿಂತ್ಕೊಳ್ಳಿ, ಅವ್ರ ಅಪ್ಪ ಅಮ್ಮನ ಕರೀರಿ. ಆಂಟಿ, ನಾವ್ ನಿಮ್ ಹತ್ರ ಏನೋ ಹೇಳ್ಬೇಕು ಅಂತ. ಈ ಪುಟ್ಟಿ ಮ್ಯಾಥ್ಸ್ ಅಲ್ಲಿ 0 ತಗೊಂಡಿದ್ದಾಳೆ, ದೊಡ್ಡ ಕುಂಬಳಕಾಯಿ ಬಂದಿದೆ ಅಂತ ಹೇಳ್ತೀರಾ? ಹೀಗ್ ಮಾಡಿದ್ರೇನೆ ಅವ್ರ ಅಪ್ಪ ಅಮ್ಮನ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಂಗಾಗತ್ತೆ. ಆಂಟಿ, ಅಂಕಲ್ ಬನ್ನಿ ಆಚೆ. ನಿಮ್ಗೆ ಪುಟ್ಟಿ ವಿಷಯ ಗೊತ್ತಾ? ಏನಪ್ಪ ಮಕ್ಳೇ, ಇವತ್ತು ಟೆಸ್ಟ್ ಇತ್ತಂತೆ. ಆಂಟಿ, ನಿಮ್ ಮಗಳು ಮ್ಯಾಥ್ಸ್ ಅಲ್ಲಿ 0 ತಗೊಂಡಿದ್ದಾಳೆ. ಕುಂಬಳಕಾಯಿ ತೊಗೊಂಡಾಳೆ. ಕುಂಬಳಕಾಯಿ ತಗೊಂಡವ್ಳೆ. ಬಟರ್ ಫ್ರೂಟ್ ಸ್ಟ್ರಾಬೆರಿ ಇಲ್ಲೇನ್ ಮಾಡ್ತೀರಾ ಮಕ್ಕಳ ಸೇನೆ ಕಟ್ಕೊಂಡು? ಅಂಕಲ್, ನಾಗವಲ್ಲಿ ಆಂಟಿ, ಪಾರು ಆಂಟಿ ಇವ್ರಿಗೆಲ್ಲ ಏನೋ ಹೇಳ್ ಕಳ್ಸಿದಾರೆ. ಅದನ್ನ ಇವ್ರು ಹೇಳ್ತಾರೋ ಇಲ್ವೋ ನೋಡಿ ಅಂತ ನಮ್ಮನ್ ಕಳ್ಸಿದಾರೆ. ವೇದ, ನೀನಾರು ಆಂಟಿಯರ್ಗೆ ಹೇಳ್ಬಾರ್ದಾ ಇದನ್ನೆಲ್ಲ ಮಾಡ್ತಾರ ತಪ್ಪು ಅಂತ? ಇದೊಂಥರ ಟ್ರೀಟ್ಮೆಂಟ್ ಅಂತೆ ಅಂಕಲ್. ಈ ಟ್ರೀಟ್ಮೆಂಟ್ ಕೊಟ್ರೆ ಪೇರೆಂಟ್ಸ್ ಹುಷಾರಾಗ್ತಾರಂತೆ. ಮಕ್ಕಳ ಪುಟ್ಟಿ ಏನ್ ತೊಗೊಂಡಾಳೆ? ಟೀಚರ್ ಟೀಚರ್, ಓ, ಕ್ಲಾಸ್ ಟೈಮ್ ಆಯ್ತು. ಪುಟ್ಟಿನ ಎಲ್ಲಿ ಬಿಟ್ಟು ಬಂದ್ರಿ? ರೇ, ನಿಮ್ ಸ್ಟೂಡೆಂಟ್ಸ್ ನೆನ್ನೆ ನಮ್ಮ ಮನೆ ಮುಂದೆ ಬಂದಿದ್ರು. ಮನೆ ಮುಂದೆ ನಿಂತ್ಕೊಂಡು ನಿಮ್ ಪುಟ್ಟಿ ಕುಂಬಳಕಾಯಿ ತಗೊಂಡಿದ್ದಾಳೆ ಅಂತ ಹೇಳಿದ್ರು. ರಾತ್ರಿ ಎಲ್ಲ ನನ್ನ ಮಗಳು ಅಳ್ತಾ ಅಳ್ತಾ ಮಲಗಿದ್ಲು, ನಡುಗ್ತಾ ಇದ್ಲು, ಜ್ವರ ಬಂದಿದೆ. ಜ್ವರ ಬಂದಿದ್ಯಾ? ಹೌದು, ನಮ್ ಪುಟ್ಟಿಗೆ ಜ್ವರ ಬಂದಿದೆ. ಒಂದು ಮಗುವಿನ ಮೇಲೆ ಇದು ಮಾನಸಿಕವಾಗಿ ಎಷ್ಟು ಹಿಂಸೆ ಮಾಡುತ್ತೆ ಗೊತ್ತಾ? ಅಷ್ಟೇ ಅಲ್ಲ, ಪೇರೆಂಟ್ಸ್ಗೂ ಇದು ಹಿಂಸೆ ಆಗುತ್ತೆ. ನಡು ರಸ್ತೆಯಲ್ಲಿ ನಿಲ್ಲಿಸಿ ಡಂಗುರ ಹಾಕಿಸ್ತೀರೇನ್ರಿ? ಯಾಕ್ರಮ್ಮ ಹೀಗೆಲ್ಲ ಮಾಡಕ್ ಹೋದ್ರಿ? ಮೊನ್ನೆ ಚೆನ್ನೈಯಲ್ಲಿ ಒಬ್ಬ ವಿದ್ಯಾರ್ಥಿ ಟೀಚರ್ಗೆ ಚಾಕು ಹಾಕಿ ಕೊಂದ. ಯಾಕೆ ಗೊತ್ತಾ? ನಿಮ್ಮಂತ ಟೀಚರ್ಗಳು ಮಾಡ್ಬಾರ್ದನ್ನೆಲ್ಲ ಮಾಡ್ತಿರಲ್ಲ, ಅದಕ್ಕೆ. ಹೌದೌದು, ಇವರಿಗೆ ಯಾರು ಯಾವಾಗ ಬಂದು ಚಾಕು ಹೋಗ್ತಾರಂತ ಗೊತ್ತಿಲ್ಲ. ಮಕ್ಕಳನ್ನೆಲ್ಲ ಈ ರೀತಿ ತೇಜೋವಧೆ ಮಾಡೋದು, ಅವಮಾನ ಮಾಡೋದು, 0 ಅನ್ನೋದು, ದೊಡ್ಡ ಕುಂಬಳಕಾಯಿ ಅನ್ನೋದು, ಮಕ್ಕಳನ್ನೆಲ್ಲ ಮನೆ ಮುಂದೆ ಕಳಿಸಿ ರಸ್ತೆಯಲ್ಲಿ ಅನೌನ್ಸ್ ಮಾಡ್ತಾ ಇದೀರಲ್ಲ. ನೀವೆಲ್ಲ ಟೀಚರ್ಗಳ? ನೀವು ಮೇಷ್ಟ್ರುಗಳ? ಯಾರೀ ನಿಮ್ಗೆ ಹೇಳ್ಕೊಟ್ಟಿದ್ದು? ನಿಮ್ದೆಲ್ಲ ಟ್ರೈನಿಂಗ್ ಆಗಿದ್ಯಾ? ನೋಡಿ ಸರ್, ಹೀಗೆಲ್ಲ ಆಗುತ್ತೆ ಅಂತ ನಮಗೆ ಗೊತ್ತಿರ್ಲಿಲ್ಲ. ಇರ್ಲಿ ಬಿಡಿ ಸರ್, ನಾಳೆಯಿಂದ ಹೇಳ್ ಕಳ್ಸಲ್ಲ. ನಾನು ಎಲ್ಲಾ ಪೇರೆಂಟ್ಸ್ಗೂ ಹೇಳಿದ್ದೀನಿ, ನಾಳೆಯಿಂದ ಯಾವ ಮಕ್ಕಳು ಪಾಠಕ್ಕೆ ಬರುವುದಿಲ್ಲ. ಏಕೆಂದ್ರೆ ಮಕ್ಕಳಿಗೆ ಪಾಠ ಮಾಡೋ ಯೋಗ್ಯತೆ ನಿಮ್ಗೆ ಇರಬೇಕು. ಆ ಯೋಗ್ಯತೆ ನಿಮ್ಗಿಲ್ಲ. ವಿದ್ಯಾರ್ಥಿಗಳನ್ನ ರೂಪಿಸೋ ಶಿಕ್ಷಕರ ಜವಾಬ್ದಾರಿ ದೊಡ್ಡದು. ಆ ಜವಾಬ್ದಾರಿ ಗೊತ್ತಿದ್ರು ಮಾತ್ರ ನೀವು ಟ್ಯೂಷನ್ ಮಾಡಬೇಕು, ಇಲ್ಲ ಅಂದ್ರೆ ತೆಪ್ಪಿಗೆ ಬಾಯಿ ಮುಚ್ಕೊಂಡು ಇರ್ಬೇಕು. ಏನ್ ಹೇಳ್ತಿದ್ದೀರಿ ನೀವು? ಮಕ್ಕಳ ಮನ್ಸನ್ ಕೆಡ್ಸೋದಲ್ದೆ ಪೋಷಕರ ಮನನೂ ಹರಾಜಾಗ್ತೀರಾ. ನೀವೆಲ್ಲ ಮನುಷ್ಯರೇನ್ರಿ? ನಾವು ಹ್ಯೂಮನ್ ರೈಟ್ಸ್ ಅವ್ರಿಗೂ, ಚಿಲ್ಡ್ರನ್ ವೆಲ್ಫೇರ್ ಆಫೀಸ್ ಅವ್ರಿಗೂ ಕಂಪ್ಲೇಂಟ್ ಕೊಡ್ತೀವಿ. ಸಾರಿ ಸರ್, ಏನೋ ಆಯ್ತು, ಬಿಟ್ಬಿಡಿ. ಆಯ್ತು, ನೀವ್ ಹೇಳ್ತಾ ಇದೀರಂತ ಬಿಡ್ತಾ ಇದೀವಿ. ಈಗಾಗಲೇ 6 ಮಕ್ಕಳನ್ನು ಬೇರೆ ಸ್ಕೂಲಿಗೆ ಸೇರಿಸೋ ವ್ಯವಸ್ಥೆ ಮಾಡಿದ್ದೀವಿ. ಅದ್ರ ಖರ್ಚು 1,20,000 ಆಗುತ್ತೆ. ಅದನ್ನೆಲ್ಲ ನೀವೇ ಕೊಡಬೇಕಾಗುತ್ತೆ.